ಎಲ್ಲರಿಗೂ ನಮಸ್ಕಾರ. ಚುಕ್ಕಿ ಗಾರ್ಡನ್ಗೆ ಸ್ವಾಗತ. ಎಲ್ಲ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ಇವತ್ತು ನಾನು ಸ್ವಲ್ಪ ಸಾಮಾನು ತೊಗೋಬೇಕಾಗಿತ್ತು, ಅದಕ್ಕೆ ಸಿಟಿಗೆ ಹೊರಟಿದ್ದೆ. ಆಗ ನಮ್ಮ ಮನೆಯವರು ಕಾಫಿ ಕುಡಿಬೇಕು ಅಂತಂದರು. ಅದಕ್ಕೆ ನಾನು ಇಲ್ಲಿ ಐಗಿರಿ ಅಂತ ಕುವೆಂಪು ನಗರದಲ್ಲಿ ಹೋಟ್ಲಿದೆ, ಅಲ್ಲಿ ನಿಲ್ಲಿಸಿದ್ವು. ನಮ್ಮ ಮನೆಯವ್ರು ಮಾತ್ರ ಹೋಗಿ ಕಾಫಿ ಕುಡ್ಕೊಂಡು ಬಂದರು. ನಾವು ಯಾರೂ ಜಾಸ್ತಿ ಕಾಫಿ ಕುಡಿಯೋ ಅಭ್ಯಾಸ ಇಲ್ಲದೇ ಇರೋದ್ರಿಂದ ನಾನು ನನ್ನ ತಮ್ಮ ಹೋಗಲಿಲ್ಲ. ಅವರೊಬ್ಬರು ಮಾತ್ರ ಕಾಫಿ ಕುಡ್ಕೊಂಡು ಬಂದರು. ಅಲ್ಲಿಂದ ಮುಂದೆ ನಾವು ಮತ್ತೆ ಸ್ಮಾರ್ಟ್ ಬಜಾರ್ಗೆ ಅಲ್ಲಿಂದನೇ ಹೊರಟವು. ಅಲ್ಲಿ ಈಗ ಸ್ಮಾರ್ಟ್ ಬಜಾರ್ಗೆ ಬಂದವು. ನೋಡೋಕ್ಕೆ ಹೊರಗಡೆಯಿಂದ ತುಂಬ ಚೆನ್ನಾಗಿದೆ. ಲೈಟಿಂಗ್ ತುಂಬ ಚೆನ್ನಾಗಿದೆ. ನೋಡೋಕ್ಕೆ ಹೊರಗಡೆಯಿಂದ ಎಕ್ಸಿಬಿಷನ್ಗೆ ಬಂದಂಗೆ ಆಯಿತು. ನಮ್ಮ ಕಾರ್ನ ಅಲ್ಲೇ ಪಾರ್ಕ್ ಮಾಡಪ್ಪ ಅಂತ ಹೇಳ್ಬಿಟ್ಟು ನಾನು ನಮ್ಮ ಮನೆಯವರಿಬ್ಬರು ಒಳಗಡೆ ಹೊರಟವು. ಫಸ್ಟ್ ಫ್ಲೋರಲ್ಲಿ ಬರೀ ಲೇಡೀಸ್ದು ಬಟ್ಟೆಗಳು ಮಾತ್ರ ಇದೆ. ಎಲ್ಲ ರೀತಿಯ ಬಟ್ಟೆಗಳು ಸಿಗುತ್ತೆ, ಎಲ್ಲ ವೆರೈಟೀಸು ಇದೆ. ಆಮೇಲೆ ಡಿಸ್ಕೌಂಟ್ ಬೇರೆ ಹಾಕಿದ್ದಾರೆ. ನಾನು ನೋಡೋಕ್ಕೆ ಟೈಮ್ ಇರಲಿಲ್ಲ, ಅದರಿಂದ ಜಾಸ್ತಿ ಏನೂ ನೋಡೋಕ್ಕೆ ಹೋಗಲಿಲ್ಲ. ಬರೀ ಸುಮ್ಮನೆ ಒಂದು ಸುತ್ತು ವೀಡಿಯೋ ಮಾಡ್ತಾಯಿದ್ನಲ್ಲ, ಹಾಗೆ ನೋಡ್ಕೊಂಡು ಬಂದೆ ಅಷ್ಟೇ. ಇನ್ನೊಂದು ದಿನ ಬರೋಣ ಅಂದ್ಬಿಟ್ಟು ನಾನು ಯಾವ ಡ್ರೆಸ್ನು ನೋಡೋಕ್ಕೆ ಹೋಗಲಿಲ್ಲ. ಯಾಕೆಂದರೆ ನಿಧಾನಕ್ಕೆ ನೋಡಬೇಕು, ಬಟ್ಟೆಗಳ ವಿಷಯದಲ್ಲಿ ಅರ್ಜೆಂಟಲ್ಲಿ ತಗೊಳಕ್ಕಾಗಲ್ಲ. ಆದ್ದರಿಂದ ಇನ್ನೊಂದು ದಿನ ಬರೋಣ ಅಂದ್ಬಿಟ್ಟು ಬಂದ್ಬಿಟ್ಟೆ. ನಮ್ಮನೆಯವರು ಬಾ ಬೇಗ ಅಂತ ಕರೀತಾಯಿದ್ರು, ಟೈಮ್ ಆಗುತ್ತೆ ಅಂತ. ಅದಕ್ಕೆ ಸುಮ್ಮನೆ ಒಂದು ಸುತ್ತು ರೌಂಡ್ ಹೊಡೆದ್ಬಿಟ್ಟು ನಾನು ಫಸ್ಟ್ ಫ್ಲೋರ್ಗೆ ಹೊರಟೆ. ಬಟ್ಟೆಗಳೆಲ್ಲ ತುಂಬ ಚೆನ್ನಾಗಿತ್ತು, ಆದರೆ ನೋಡೋಕ್ಕೆ ಟೈಮ್ ಇರಲಿಲ್ಲ. ಅದರಿಂದ ನಾನು ಹೊರಟೋದೆ, ಇನ್ನೊಂದು ದಿನ ಬರೋಣ ಅಂದ್ಬಿಟ್ಟು. ಕಾಸ್ಟ್ಲಿ ಬಟ್ಟೆಗಳು ಇದೆ ಮತ್ತು ಕಡಿಮೆ ದುಡ್ಡಿನ ಬಟ್ಟೆಗಳು ಇದೆ. ಯಾವ್ದು ಬೇಕಾದ್ರೂ ತೊಗೋಬೋದು. ಒಟ್ಟಿನಲ್ಲಿ ನೋಡ್ಬಿಟ್ಟು ತೊಗೋಬೇಕಷ್ಟೆ. ಈಗ ಮೇಲ್ಗಡೆ ಹೋಗ್ತಾಯಿದ್ದೀನಿ. ಇಲ್ಲಿ ನಮ್ಮ ಮನೆಯವರು ಯಾವುದು ಆಫರಲ್ಲಿದೆ ಏನು ಅಂತ ನೋಡ್ತಾ ಇದ್ದಾರೆ. ನೋಡಿಬಿಟ್ಟು ನಮಗೆ ಬೇಕಾಗಿರೋ ಅಂಥದ್ದು ಮಾತ್ರ ಅಲ್ಲಿ ನಾವು ಸಾಮಾನು ತಗೋತಾಯಿದ್ದೀವಿ. ಎಲ್ಲ ಸಾಮಾನು ತಗೊಳಕ್ಕಾಗಲ್ಲ, ಕಡಿಮೆ ಸಿಗುತ್ತೆ ಅಂತ ತಂದು ಇಟ್ಕೊಳ್ಳೋಕ್ಕೂ ಆಗಲ್ಲ. ಇಂಥ ಬಜಾರ್ಗಳಲ್ಲಿ ನಮ್ಗೆ ಬೇಕಾಗಿರೋಂಥ ಪದಾರ್ಥಗಳು ತಗೊಂಡು ಕೇವಲ ವಿಂಡೋ ಶಾಪಿಂಗ್ ಮಾತ್ರ ಮಾಡಬೇಕು, ಎಲ್ಲನೂ ತಗೊಳಕ್ಕಾಗಲ್ಲ. ಕೆಲವು ಸರಿ ಆಫರ್ ಅಂತ ಹಾಕಿರ್ತಾರೆ, ಅದು ಟೈಮು ಇನ್ನೊಂದು 2 ತಿಂಗಳು 3 ತಿಂಗಳು ಮಾತ್ರ ಇರುತ್ತೆ. ಅಂಥವೆಲ್ಲ ತಗೊಂಡ್ರೆ ನಾವು ಮರ್ತೋದ್ರೆ ದುಡ್ಡು ಕೊಟ್ಟು ತಗೊಂಡು ಬಂದು ವೇಸ್ಟ್ ಆಗೋಗುತ್ತೆ. ಅದಕ್ಕೆ ನೋಡಿ ತಗೋಬೇಕು. ಕೆಲವೊಂದು ನಮ್ಗೆ ಬೇಕಾಗಿರೋದು ಇಲ್ಲಿ ಎಷ್ಟೊಂದು ಸಾಮಾನುಗಳಿದ್ರೂ ಸಹ ನಮಗೆ ಸಿಗೋದಿಲ್ಲ. ಹುಡುಕಿ ಸಾಕಾಗಿ ಸಿಗದೆ ನಾವು
ಹೊರಗಡೆ ತಗೊಳ್ಳೋಣ ಅಂದ್ಬಿಟ್ಟು ಹೇಳಿದ್ರು. ಸರಿ ಅಂದ್ಬಿಟ್ಟು ಅಲ್ಲಿಂದ ಹೊರಟು. ಏನು ಬೇಕು ಎಲ್ಲ ಇದೆ, ಆದರೆ ಕೆಲವೊಂದು ಮಾತ್ರ ನಮ್ಗೆ ಬೇಕಾಗಿರೋದು ಯಾವುದೂ ಸಿಗಲ್ಲ. ಇಲ್ಲೆಲ್ಲ ಡಬ್ಬಗಳು ಸಾಮಾನು ಜೋಡಿಸ್ಕೊಳಕ್ಕೆ ಅವು ಯಾವ್ದು ತಗೊಂಡ್ರು 99 ಅಂತಿದೆ. ಆಮೇಲೆ ಟೈಮ್ ಎಕ್ಸ್ಪೈರ್ ಆಗಿ ಹತ್ತತ್ರ ಬಂದಿರೋಂಥವನ್ನು ಸಹ ಯಾವ್ದು ಬೇಕಾದ್ರೂ ಆರಿಸ್ಕೋಬೋದು. ಇಷ್ಟೆಲ್ಲ ಆಫರ್ಲಿರೋಂಥ ಬಾಕ್ಸ್ಗಳು. ಇಷ್ಟು ಸಾಮಾನು ಮಾತ್ರ ನಾವು ತಗೊಂಡಿದ್ದೀವಿ ಅಷ್ಟೇ. ಅದು ಎಲ್ಲ ವಾಷಿಂಗ್ ಬೇಕಾಗಿರೋದು ಮತ್ತು ಬಾತ್ರೂಮ್ ಕ್ಲೀನಿಂಗ್ ಬೇಕಾಗಿರೋದು ಮಾತ್ರ ಬೇಕಾಗಿತ್ತು. ಅದನ್ನು ಅಷ್ಟು ಮಾತ್ರ ತೊಗೊಂಡಿದ್ದೀವಿ, ನಾವೇನು ಜಾಸ್ತಿ ತೊಗೊಂಡಿಲ್ಲ. ಅದನ್ನ ಬಿಲ್ ಮಾಡ್ಸೋಕ್ಕೆ ಹೋಗ್ತಾಯಿದ್ದೀವಿ. ನಾನು ಬಿಲ್ ಮಾಡಿಸೋದು ಕೆಳಗಡೆ ಅಂದ್ಬಿಟ್ಟು ಮರೆತುಬಿಟ್ಟು ಕೆಳಗಡೆ ಹೊರಟೋಗ್ಬಿಟ್ಟು ಮತ್ತೆ ಮೇಲ್ಗಡೆಗೆ ಬಂದೆ. ಅದಕ್ಕೆ ಒಂಚೂರು ಲೇಟ್ ಆಯಿತು. ಈಗ ಬಿಲ್ ಮಾಡ್ತಾಯಿದ್ದಾರೆ. ಬಿಲ್ಲೆಲ್ಲ ಆದಮೇಲೆ ಇಲ್ಲಿ ಡೋರ್ ಹತ್ರ ಚೆಕ್ ಮಾಡಿ ಕಳಿಸಿದ್ರು. ನಾವು ಅದನ್ನು ತಗೊಂಡು ಬಂದು ಹೊರಟ ಕಾರ್ಗೆ ಹಾಕೋಬೇಕಾಗಿತ್ತು. ನೆಕ್ಸ್ಟು ಅದನ್ನು ಕಾರ್ಗೆ ಹಾಕ್ಕೊಂಡು ಅಲ್ಲಿಂದ ಹೊರಟು. ನಮ್ಮದು ಸ್ಟ್ರೀಟ್ ಡಾಗ್ಸ್ಗಳಿಗೆಲ್ಲ ರೂಲ್ಸ್ ತಗೋಬೇಕಾಗಿತ್ತು. ಅದರಿಂದ ಅದನ್ನು ತಗೊಂಡು ಹೊರಟೋಗೋಣ, ಟೈಮ್ ಇದೆ ಅಂದ್ಬಿಟ್ಟು ಅಲ್ಲಿ ಹೋಗಿ ರೂಲ್ಸ್ ತಗೊಂಡು ಮತ್ತೆ ಮನೆಗೆ ನಾವು ವಾಪಸ್ ಬಂದೆವು. ಈ ಒಂದು ಸ್ಮಾರ್ಟ್ ಬಜಾರ್ ಶಾಪಿಂಗ್ ಅಂದರೆ ವಿಂಡೋ ಶಾಪಿಂಗ್ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಮರೆಯದೆ ನನ್ನ ಹತ್ರ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಧನ್ಯವಾದ.